ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು KSOU ವಾರ್ಷಿಕ ಪರೀಕ್ಷೆಗಳಲ್ಲಿ ಯಾವ ರೀತಿ ಹೆಚ್ಚು ಅಂಕಗಳನ್ನು ಗಳಿಸ್ಬೋದು ಅನ್ನೋದನ್ನು ನಾನು ನಿಮಗೆ ಟ್ರಿಕ್ಸ್ಗಳನ್ನು ಕೊಡ್ತಾ ಇದ್ದೀನಿ. ಸೊ ಖಂಡಿತವಾಗಿ ವಿಡಿಯೋನ ಕಡೆವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ KSOUಗೆ ಸಂಬಂಧಪಟ್ಟಂತೆ ಹೆಚ್ಚಿನ ವಿಡಿಯೋಗಳು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಬರ್ತಾ ಇದ್ದಾವೆ. ಅವೆಲ್ಲವುಗಳನ್ನು ನೀವು ನೋಡ್ತಾ ಇದ್ದರೆ ಖಂಡಿತವಾಗಿ ನಿಮ್ಮ ಅಧ್ಯಯನದಲ್ಲಿ ಸ್ಟಡಿಯಲ್ಲಿ ನಿಮಗೆ ಯೂಸ್ ಆಗ್ತದೆ. ಸೊ ಫಸ್ಟ್ ಆಫ್ ಆಲ್ KSOU ಪರೀಕ್ಷೆಗೆ ನಡೀತಕ್ಕಂಥದ್ದು ವರ್ಷಕ್ಕೆ 2 ಬಾರಿ, ಒಂದು ಮೇ ಜೂನಲ್ಲಿ ಒಂದು ಬರ್ತದೆ, ಇನ್ನೊಂದು ಅಕ್ಟೋಬರ್ ನವಂಬರಲ್ಲಿ ಬರ್ತದೆ. ಸೊ ಮೇ ಜೂನಲ್ಲಿ ಫಸ್ಟ್ ಟರ್ಮ್ ಇರುತ್ತದೆ. ಸೊ ಸೆಕೆಂಡ್ ಟರ್ಮ್ ಬಂದುಬಿಟ್ಟು ಅಕ್ಟೋಬರ್ ಮತ್ತು ನವಂಬರ್ಗಳಲ್ಲಿ ಏನು ಮಾಡ್ತಾರೆ ಅಂದರೆ ಈ KSOU ವರ್ಷಕ್ಕೆ 2 ಬಾರಿ ಟರ್ಮ್ ಎಂಡ್ಗಳನ್ನು ಏನು ಮಾಡ್ತದಪ್ಪ ಅಂದರೆ ಪರೀಕ್ಷೆಗಳನ್ನು ನಡೆಸ್ತದೆ. ಸೊ ಭಾಳ ವಿದ್ಯಾರ್ಥಿಗಳಿಗೆ ಮೋಸ್ಟ್ ಯೂಸ್ ಆಗ್ತಕ್ಕಂಥ KSOUನಲ್ಲಿ ಡಿಗ್ರಿಗೆ ಬೆನಿಫಿಟ್ ಏನಪ್ಪ ಅಂದರೆ ಒಂದು 20 ಇಂಟರ್ನಲ್ ಮಾರ್ಕ್ಸ್ ಅಂತಕ್ಕಂಥದ್ದು. ಸೊ ನೋಡಿ, ಇದೇ KSOUದಲ್ಲಿರ್ತಕ್ಕಂಥ ಒಂದು ಪಾಸಿಟಿವ್ನಾಗಿರ್ತಕ್ಕಂಥ ಪಾಯಿಂಟು. ಸೊ ಯಾಕಂದರೆ ಇಷ್ಟು 20 ಇಂಟರ್ನಲ್ ಮಾರ್ಕ್ಸ್ಗಳನ್ನು ನಾವು ಎಕ್ಸ್ಟರ್ನಲಲ್ಲಿ ಕೊಡ್ತಕ್ಕಂಥದ್ದು ಏನಪ್ಪ ಅಂತಂದರೆ KSOUಗಳಲ್ಲಿ. ಮತ್ತು ಕನ್ನಡ ಮೀಡಿಯಮಲ್ಲಿ ನೀವೇನು ಮಾಡ್ಬೋದು, ಎಕ್ಸಾಮಿನೇಷನ್ಸ್ಗಳನ್ನು ಬಡಿಬೋದು. ಈ 20 ಇಂಟರ್ನಲ್ಗಳನ್ನು ನೀವು ಅಸೈನ್ಮೆಂಟ್ಗಳನ್ನು ಚೆನ್ನಾಗಿ ಬರೆದ್ರೆ ಅಟ್ಲೀಸ್ಟ್ ನಿಮಗೆ ಮಿನಿಮಮ್ 15ರಿಂದ 20ರವರೆಗೂ ಕೂಡ ಅಂಕಗಳನ್ನು ಏನು ಮಾಡ್ತಾರೆ ಅಂದರೆ ಕೊಡ್ತಾರೆ. ಸೊ ಇಂಟರ್ನಲ್ ಅಸೈನ್ಮೆಂಟ ಹೇಗೆ ಬರೀಬೇಕು ಅನ್ನೋ ವಿಡಿಯೋನ ಸಹಿತ ನಾನು ಕೊಟ್ಟಿದ್ದೆ. ಸೊ ಇವಾಗ ಹೋದರೆ ಹೋಗಲಿ, ಸೊ ಯಾರಾದರೂ ಫಸ್ಟ್ ಇಯರಲ್ಲಿದ್ದರೆ ಇಟ್ಸ್ ಓಕೆ, ಲೀವ್ ಇಟ್. ಬಟ್ ಸೆಕೆಂಡ್ ಮುಂದಿನ ಪರೀಕ್ಷೆಗಳಿತ್ತಂದರೆ ಇಂಟರ್ನಲನ್ನು ಚೆನ್ನಾಗಿ ಬರೀರಿ, ಓಕೆ. ಯಾಕಂದರೆ ಈ ಅಸೈನ್ಮೆಂಟ್ಗಳನ್ನ ಎಷ್ಟು ನೀಟಾಗಿ ಪ್ರೆಸೆಂಟೇಷನನ್ನು ಬರೀತೀರಿ ಅಷ್ಟು ನಿಮಗೆ ಈ ಮಾರ್ಕ್ಸ್ ಏನದವಪ್ಪ ಅಂದರೆ ಫಿಕ್ಸ್ ಆಗಿ ನಿಮಗೆ ಸಿಗ್ತಕ್ಕಂಥ ಮಾರ್ಕ್ಸ್ ಇದ್ದಾವೆ, ಓಕೆ. ಬಟ್ ಟರ್ಮ್ ಆ್ಯಂಡ್ ಎಕ್ಸಾಮ್ಗೆ ಬಂದಂತ್ರಿ ಅಂದರೆ ಈ ಒಂದು ವಾರ್ಷಿಕ ಪರೀಕ್ಷೆಗಳನ್ನು ನಾವು ನೋಡಿದರೆ ಸೊ ಖಂಡಿತವಾಗಿ ಇಲ್ಲಿ ಅಂಕಗಳನ್ನು ಗಳಿಸಲಿಕ್ಕೆ ಸ್ವಲ್ಪ ಕಷ್ಟಪಡಬೇಕಾಗ್ತದೆ. ಯಾಕಂದರೆ ಮೊದಲನೇದಾಗಿರ್ತಕ್ಕಂಥದ್ದು ವೈಡ್ ಆಗಿರ್ತಕ್ಕಂಥ ಸಿಲೆಬಸ್ ಅದ. ಸೊ KSOU ಸಿಲೆಬಸ್ ನೋಡಿದರೆ ಖಂಡಿತವಾಗಿ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ವಿಸ್ತಾರವಾದ ಮತ್ತು ವಿಸ್ತೃತವಾಗಿರ್ತಕ್ಕಂಥ ಪಠ್ಯಕ್ರಮವನ್ನು ಅದು ಹೊಂದದ. ಸುಮಾರು ಪ್ರತಿಯೊಂದು ವಿಷಯದಲ್ಲಿ ನಾವು 4 ಬ್ಲಾಕ್ಗಳನ್ನು ನೋಡ್ತೀವಿ. ಪ್ರತಿ ಬ್ಲಾಕ್ಗಳಲ್ಲಿ 4 ಲೆಸನ್ಸ್ಗಳಿದ್ದಾವೆ. ಇಟ್ ಮೀನ್ಸ್ ಪ್ರತಿಯೊಂದು ವಿಷಯದಲ್ಲಿ ಮಿನಿಮಮ್ ಇಲ್ಲ ಅಂತಂದರೆ 16ಕ್ಕಿಂತ ಕಡಿಮೆ ಅಂತ ಪಾಠಗಳು ಇಲ್ಲವೇ ಇಲ್ಲ, ಓಕೆ. ಸೊ ಇದು ಒಂದು ಕೂಡ ನಿಮ್ಗೆ ಏನಪ್ಪ ಅಂದರೆ ದೊಡ್ಡ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಬರ್ತದೆ ಯಾವುದು KSOUಗಳಲ್ಲಿ. ಬಟ್ ನೀವು ಏನು ಮಾಡಬೇಕಂದ್ರೆ ಫಸ್ಟ್ ಮಾಡ್ತಕ್ಕಂಥ ಕೆಲಸ PYQ ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ನಿಮ್ಮ KSOU ಅಕಾಡೆಮಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಹಾಕಿದ್ದಾರೆ. ಮಿನಿಮಮ್ 3 ಇಯರ್ಸ್ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿ. ಎಷ್ಟು 3 ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಸಾಲ್ವ್ ಮಾಡಲೇಬೇಕು. ಇವೇ ಪ್ರಶ್ನೆಗಳು ಏನಾಗ್ತಾವಪ್ಪ ಅಂದರೆ ನಿಮಗೆ ರಿಪೀಟ್ ಆಗ್ತವೆ. ಸೊ ನೀವು PYQಗಳನ್ನು ನೋಡಿದರೆ ಅಷ್ಟು ಬ್ಲಾಕ್ಗಳನ್ನು ಓದಬೇಡಿ. ಸೊ ನಿಮಗೆ PYQಗಳನ್ನು ನೋಡಿದರೆ ಸಾಕು, ನಿಮಗೆ ಗೊತ್ತಾಗ್ತದೆ ಯಾವ ಒಂದು ಬ್ಲಾಕಿಗೆ ಹೆಚ್ಚು ನೀವು ವೇಟೇಜ್ಗಳನ್ನು ಕೊಡಬೇಕು ಅನ್ನೋದನ್ನು. ಸೊ ನೀವೇನು ಮಾಡಬೇಕು, ಹೈ ವೇಟೇಜ್ ಮಾರ್ಕ್ಸ್ಗಳಿಗೆ ಹೆಚ್ಚನ್ನು ಓದಬೇಕು, ಓಕೆ. ಸೊ ಹೈ ಮಾರ್ಕ್ಸನ್ನು ಕೊಡ್ತಕ್ಕಂಥ ಪಾಠಗಳಿದಾವಲ್ಲ, ಸೊ ಅವುಗಳನ್ನು ನೀವೇನು ಮಾಡಿ ಚೆನ್ನಾಗಿ ಪರ್ಫೆಕ್ಟ್ನೆಸ್ಗಳನ್ನು ಮಾಡಿಕೊಂಡ್ರೆ ಸೊ ಖಂಡಿತವಾಗಿ ಇಲ್ಲೇ ಒಂದು ನಿಮ್ದು ಏನಾಗ್ತದಪ್ಪ ಅಂದರೆ ಪ್ರಿಪ್ರೇಷನ್ 50 to 70% ರೆಡಿ ಆಗ್ತದೆ, ಓಕೆನಾ. ಇನ್ನು ಎಕ್ಸಾಮಿನೇಷನ್ ಏನಿರುತ್ತೆ ಮೇನ್ ಇರತಕ್ಕಂಥದ್ದೇ ಟೈಮ್ ಮ್ಯಾನೇಜ್ಮೆಂಟ್ ಇದೆ. ಸೊ ಭಾಳ ಮಂದಿಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ಹೀಗಾಗಿ ಅಂಕಗಳನ್ನು ಕಳ್ಕೊಳ್ತಾರೆ. ಸೊ 5 ಅಂಕ ಆಗಿರ್ಬೋದು, 10 ಅಂಕ ಆಗಿರ್ಬೋದು ಮತ್ತು 15 ಅಂಕ, ಓಕೆ. ಸೊ ನಾನು ಕೋರ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದೀನಿ. ಸೊ ಮಿನಿಮಮ್ 5 ಅಂಕಕ್ಕೆ ನೀವು 3 ಪೇಜ್ ಆದರೂ ಏನು ಮಾಡಬೇಕು, ಆನ್ಸರ್ಸ್ಗಳನ್ನು ಬರೀಬೇಕು. ಹೆಚ್ಚು ಅಂಕಗಳನ್ನು ಬರೀಬೇಕಾದ್ರೆ 10 ಅಂಕಗಳಿಗೆ ಮಿನಿಮಮ್ 4 to 5 ಪೇಜಸ್ಗಳನ್ನು ನೀವೇನು ಮಾಡಬೇಕು, ರೈಟ್ ಡೌನ್ಗಳನ್ನು ಮಾಡಬೇಕು. 15 ಅಂಕಕ್ಕೆ 6ರಿಂದ 7 ಪೇಜಸ್ಗಳನ್ನು ನೀವು ಆನ್ಸರ್ಸ್ಗಳನ್ನು ಏನು ಮಾಡಬೇಕಪ್ಪ ಅಂದರೆ ಬರೀಬೇಕು, ಓಕೆ. ಸೊ ಎಷ್ಟು ಪೇಜಸ್ ಬರೀಬೇಕು ಅನ್ನೋದನ್ನು ಭಾಳ ಜನರ ಒಂದು ಕಮೆಂಟ್ ಇತ್ತು, ಅದಕ್ಕೆ ಕೊಟ್ಟಿದ್ದೀನಿ. ಮ್ಯಾಕ್ಸಿಮಮ್ ಆಗಿರ್ತಕ್ಕಂಥ ಪೇಜಸ್ಗಳನ್ನು ನೀವು ಏನು ಮಾಡಬೇಕಪ್ಪ ಅಂತಂದರೆ ಬರೀಬೇಕು. ಸೊ ಬರಿಬೇಕಂತಂದರೆ ಗೊಳ್ಳು ಬರೀತಕ್ಕಂಥದ್ದು ಅವಶ್ಯಕತೆ ಇಲ್ಲ, ಇಲ್ಲಿ ಕ್ವಾಲಿಟಿ ಆನ್ಸರ್ಸ್ಗಳನ್ನು ಬರೀಬೇಕು. ಏಕೆಂದರೆ ಮೇನ್ ಇದು ಕ್ವಾಂಟಿಟಿಗಿಂತನೂ ಕ್ವಾಲಿಟಿ ಆಗಿರ್ತಕ್ಕಂಥ ಆನ್ಸರ್ಸನ್ನು ನೀವು ಬರೆದ್ರೆ ಸೊ ಖಂಡಿತವಾಗಿ ನಿಮಗೆ ಇವ್ಯಾಲ್ಯೂಯೇಟರ್ ಏನು ಮಾಡ್ತಾರಪ್ಪ ಅಂದರೆ ಅಂಕಗಳನ್ನು ಕೊಡ್ತಾರೆ. ಸುಮ್ಮನೆ ಬೋಗಸ್ ಅಂಕಗಳನ್ನು ಏನು ಮಾಡಲಿಕ್ಕೆ ಹೋಗಬೇಡಿ, ಬರಲಿಕ್ಕೆ ಹೋಗಬೇಡಿ. ನಿಮ್ಮ ಕ್ವಾಲಿಟಿ ಆನ್ಸರ್ಸ್ಗಳನ್ನು ನಿಮ್ಗೆ ಏನು ಮಾಡ್ತಾವಪ್ಪ ಅಂದರೆ ಹೆಚ್ಚು ಅಂಕಗಳನ್ನು ನಿಮ್ಗೆ ಏನು ಮಾಡ್ತಾವಪ್ಪ ಅಂದರೆ ತಂದು ಕೊಡ್ತಾವೆ. ಇನ್ನು ಆನ್ಸರ್ ಆಲ್ ದಿ ಕ್ವಶನ್ಸ್. ಸೊ ನೀವೇನು ಮಾಡಬೇಕು, ಎಲ್ಲ ಆನ್ಸರ್ಸ್ಗಳನ್ನು ಏನು ಮಾಡಬೇಕು, ಸಾಲ್ವ್ಗಳನ್ನು ಮಾಡಬೇಕು. ಯಾವುದೇ ಪ್ರಶ್ನೆಗಳನ್ನು ನೀವು ಸ್ಕಿಪ್ ಮಾಡಿಕೊಂಡು ಬರುವ ಹಾಗಿಲ್ಲ. ಇನ್ ಕೇಸ್ ನೀವೇನಾದರೂ ಪ್ರಶ್ನೆಗಳನ್ನು ಸ್ಕಿಪ್ ಮಾಡಿದರೆ ಸೊ ಖಂಡಿತವಾಗಿ ನಿಮ್ಗೆ ಏನಾಗ್ತಾವಪ್ಪ ಅಂದ್ರೆ ಅಂಕಗಳು ಹೋಗ್ತಾವೆ. ಸೊ ಅದಕ್ಕಾಗಿ ನಿಮ್ಮ ಏನು ಸೆಕ್ಷನ್ ಇರ್ತದಲ್ಲ, ಸೆಕ್ಷನ್ A ಆಗಿರ್ಬೋದು, ಸೆಕ್ಷನ್ B ಆಗಿರ್ಬೋದು, ಸೆಕ್ಷನ್ C, ಈಚ ಸೆಕ್ಷನ್ಗೂ ಕೂಡ ನೀವೇನು ಮಾಡಬೇಕು, ಆನ್ಸರ್ಸ್ಗಳನ್ನು ನೀವು ಆನ್ಸರ್ಸ್ ಪೇಪರ್ಗಳಲ್ಲಿ ಬರೆದ್ರೆ ಸೊ ಖಂಡಿತವಾಗಿ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಅಂಕಗಳನ್ನು ಸಿಗ್ತದೆ. ಸೊ ನಾನೇನು ಹೇಳ್ತಕ್ಕಂಥದ್ದು ಅಷ್ಟು ಬ್ಲಾಕ್ಗಳಿಗಿಂತ ಒಂದು 50 to 60% ನೀವು ಏನು ಆ್ಯಕ್ಯುರೇಟಾಗಿ ಬರೆದ್ರೂ ಕೂಡ, ಓಕೆ. ಯಾಕೆಂದರೆ ಆಲ್ರೆಡಿ ನೀವು ಎಲ್ಲ KSOU ಅದರಲ್ಲಿ BA ಮತ್ತು MA ಮಾಡೋಕ್ಕಿಂತ ಮುಂಚೆ ನೀವೆಲ್ಲ SSLC ಪಾಸ್ ಆಗಿದ್ದೀರಿ, ಎಲ್ಲ PUCನೂ ಕೂಡ ಪಾಸ್ ಆಗಿದ್ದೀರಿ. ಸೊ ನಿಮಗೆಲ್ಲ ಯಾವ ಥರನಾಗಿ ಬರೀಬೇಕು ಅನ್ನೋದನ್ನು ಐಡಿಯಾನೂ ಕೂಡ ನಿಮ್ಗೆ ಏನಾಗಿರ್ತದಪ್ಪ ಅಂದರೆ
ಗೊತ್ತಿರ್ತದೆ. ಸೊ ಹೀಗಾಗಿ ಈ ಪರೀಕ್ಷೆಗಳನ್ನ ಬರೀತಕ್ಕಂಥದ್ದು ಏನು ಅಷ್ಟು ಭಾಳ ಹೆದರಿಕೆ ಇಲ್ಲ. ಮತ್ತು ಅಸೈನ್ಮೆಂಟ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ಕೊಳ್ರಿ. ಓಕೆ, ನಿಮ್ಗೇನು ಅಸೈನ್ಮೆಂಟ್ ಕ್ವಶನ್ಸ್ಗಳನ್ನ ಕೊಟ್ಟಿದ್ದಾರಲ್ಲ, ಆ ಅಸೈನ್ಮೆಂಟ್ ಕ್ವಶನ್ಸ್ಗೂ ನಿಮ್ಗೆ ಏನಾಗ್ತಾವಪ್ಪ ಅಂದರೆ ಎಕ್ಸಾಮ್ನಲ್ಲಿ ಭಾಳಷ್ಟು ಯೂಸ್ ಆಗ್ತಾವೆ. ಆ ಅಸೈನ್ಮೆಂಟ್ ಪ್ರಶ್ನೆಗಳಿಂದನೂ ಕೂಡ ನಿಮ್ಗೆ ಏನಾಗ್ತದಪ್ಪ ಅಂದರೆ ಅಂಕಗಳು ನಿಮಗೆ ಸಿಗ್ತಕ್ಕಂಥ ಚಾನ್ಸಸ್ ಇದೆ. ಅದು ಎಲ್ಲೋ ಒಂದೆರಡು ಕ್ವಶನ್ಸು ಅಲ್ಲಿಂದನೂ ಕೂಡ ನಿಮ್ಗೆ ಏನಾಗ್ತಾವಪ್ಪ ಅಂತಂದರೆ ಬರ್ತಾವೆ. ಇನ್ನು ಈ KSOUದಲ್ಲಿ ಡಿಜಿಟಲ್ ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಇರ್ತದೆ. ಓಕೆ, ಡಿಜಿಟಲ್ ಇವ್ಯಾಲ್ಯೂಯೇಷನ್ ಇರೋದ್ರಿಂದ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಪೆನ್ನು ಪೇಪರ್ ಮೋಡ್ ಇರೋದಿಲ್ಲ. ನಿಮ್ಮ ಆನ್ಸರ್ ಪೇಪರ್ನ ಡೈರೆಕ್ಟಾಗಿ ಏನು ಮಾಡ್ತಾರೆ, ಸ್ಕ್ಯಾನ್ ಮಾಡಿ ಇವ್ಯಾಲ್ಯೂಯೇಟರ್ ಐಡಿಗೆ ಕಳಿಸ್ತಾರೆ. ಸೊ ಅಲ್ಲೇ ಇವ್ಯಾಲ್ಯೂಯೇಟರ್ ಏನು ಮಾಡ್ತಾರಪ್ಪ ಅಂತಂದರೆ ಆನ್ಸರ್ಸ್ ಪೇಪರ್ಗಳನ್ನ ಕರೆಕ್ಷನ್ ಮಾಡಿ ಅವರು ಕೊಡ್ತಾರೆ. ಸೊ ಇಲ್ಲಿ ಮೇನ್ ಪಾಯಿಂಟ್ ಇರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಉತ್ತರಗಳನ್ನು ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು. ಸೊ ನಾನು ಪದೇ ಪದೇ ನಿಮಗೆ ಹೇಳ್ತಕ್ಕಂಥದ್ದು ಆಲ್ ಕ್ವಶನ್ಸ್ಗಳನ್ನು ನೀವೇನು ಮಾಡಿ ಅಂತಂದರೆ ಅಟೆಂಪ್ಟ್ ಮಾಡಿ. ಎರಡನೇದು ರೈಟಿಂಗ್ ಚೆನ್ನಾಗಿ ಮಾಡಿಕೊಡ್ರಿ. ಓಕೆ, ಸ್ವಲ್ಪ ಸಾಧ್ಯವಾದಷ್ಟು ರೈಟಿಂಗ್ ಕಡೆ ಗಮನವನ್ನು ಕೊಡಿ. ಮೂರನೇದು ಟೈಮ್ ಮ್ಯಾನೇಜ್ಮೆಂಟ್. ಸೊ ಸ್ವಲ್ಪ ಟೈಮನ್ನು ನೀವೇನು ಮಾಡಿಕೊಡ್ರಿ ಅಂದರೆ ಒಂದು ಮ್ಯಾನೇಜ್ಮೆಂಟಾಗಿ ಇಟ್ಕೊಂಡು ಎಲ್ಲ ಪ್ರಶ್ನೆಗಳಿಗೂ ಸೊ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಕಿಪ್ಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಕೊಟ್ಟಿರ್ತಕ್ಕಂಥ ಎಲ್ಲ ಸೆಷನ್ಸ್ಗಳನ್ನ ಯೂಸ್ ಮಾಡಿ, ಸ್ಟಡಿ ಮೆಟೀರಿಯಲ್ಸ್ಗಳನ್ನ ಯೂಸ್ ಮಾಡಿ. ಓಕೆ, ಸೊ ನಿಮ್ಗೆ ಈಗಾಗಲೇ ಅವ್ರು ಏನು ಮಾಡಿದಾರಪ್ಪ ಅಂದರೆ ಸ್ಟಡಿ ಮಟೀರಿಯಲ್ಸ್ಗಳನ್ನ ಕೊಟ್ಟಿದ್ದಾರೆ ಬೋರ್ಡ್ನವರು, ಇಟ್ ಮೀನ್ಸ್ KSOE ಅವರು. ಸೊ ಸ್ಟಡಿ ಮಟೀರಿಯಲಲ್ಲಿ ಏನು ಮಾಡಿಕೊಂಡು ನೀವೇ ಓನ್ ಆಗಿರ್ತಕ್ಕಂಥ ನೋಟ್ಸ್ಗಳನ್ನ ಮಾಡಿಕೊಡ್ರಿ. ಸೊ ಓನ್ ನೋಟ್ಸ್ ನಿಮ್ಗೆ ಏನಾಗ್ತದಪ್ಪ ಅಂದರೆ ಖಂಡಿತವಾಗಿರ್ತಕ್ಕಂಥ ಹೆಚ್ಚು ಅಂಕಗಳನ್ನು ತಂದು ಕೊಡ್ತದೆ. ಆಮೇಲೆ ಎಕ್ಸಾಮಲ್ಲಿ ಬರುವಾಗ ನೀವು ಏನು ಮಾಡಬೇಕು, ಲಾಂಗ್ ಕ್ವಶನ್ ಆನ್ಸರ್ಸ್ಗಳಿಗೆ ಫಸ್ಟ್ PTK ಹಾಕ್ತೀರಿ. ಓಕೆ, ಸೊ PTK ಹಾಕ್ತೀರಿ. ಆಮೇಲೆ ಫಾರ್ ಎಕ್ಸಾಂಪಲಲ್ಲಿ ಸಂವಿಧಾನದ ಲಕ್ಷಣಗಳಂತ ಕೇಳಿದರೆ ಸಂವಿಧಾನದ ಲಕ್ಷಣಗಳಂತ ಹೇಳಿ 1 2 3 4 5 ಬರೀಬೇಕು. ಲಾಸ್ಟ್ ಏನು ಬರೀತೀರಿ, ಉಪಸಂಹಾರ. ಅಂದರೆ ಪ್ರತಿಯೊಂದನ್ನು ಕೂಡ ನೀವು ಎಕ್ಸ್ಪ್ಲನೇಷನನ್ನು ಮಾಡಬೇಕು. ಓಕೆನಾ. ಲಾಂಗ್ ಕ್ವಶನ್ ಆನ್ಸರ್ಗಳಲ್ಲಿ ಏನಾಗಿರ್ತದೆ ಅಂದರೆ ವಿಷಯದ ಮೇಲೆ ಇರ್ತಕ್ಕಂಥ ಪ್ರಭುತ್ವವನ್ನು ಏನು ಮಾಡ್ತಾರೆ, ಪರೀಕ್ಷೆಯನ್ನು ಮಾಡ್ತಾರೆ. ಎಷ್ಟು ನೀವು ಪ್ರಶ್ನೆಗೆ ಸಮಂಜಸವಾಗಿರ್ತಕ್ಕಂಥ ಉತ್ತರಗಳನ್ನು ಕೊಟ್ಟಿರಿ ಅನ್ನೋದು ಅದು ಇಂಪಾರ್ಟೆಂಟ್ ಇದೆ. ಸೊ ಅದರಲ್ಲಿ ಪೇಜಸ್ ಆಗಿರ್ಬೋದು, ಅದು ಸೆಕೆಂಡರಿ. ಬಟ್ ಉತ್ತರಗಳನ್ನು ಭಾಳಷ್ಟು ಸಮರ್ಪಕವಾಗಿ ಇವ್ಯಾಲ್ಯೂಯೇಟರನ್ನು ಒಂದು ಅಂಕಗಳನ್ನು ಕೊಡ್ತಕ್ಕಂಥ ರೀತಿಯಲ್ಲಿದ್ದರೆ ಖಂಡಿತವಾಗಿ ನಿಮ್ಗೆ ಅಂಕಗಳನ್ನು ಕೊಡ್ತಾರೆ. ಸೊ ಅದಕ್ಕಾಗಿ ಬರವಣಿಗೆ ಟಿಪ್ಸ್ಗಳನ್ನು ನೀವೇನು ಮಾಡಬೇಕು, ಟಿಪ್ಸ್ಗಳನ್ನು ಯೂಸ್ ಮಾಡ್ಕೊಳ್ಬೇಕು. ಸೊ ಲಾಂಗ್ ಕ್ವಶನ್ ಆನ್ಸರ್ಸ್ಗಳಿಗೆ ಸುಮ್ಮನೆ ಬೇಕಾಬಿಟ್ಟು ಬರೆಯೋದಕ್ಕಿಂತನೂ ಚೆನ್ನಾಗಿ ಕಡಿಮೆ ಬರೀರಿ. ಬಟ್ ಒಳ್ಳೆಯ ಅಂಕಗಳನ್ನು ಗಳಿಸುವಾಗ ನೀವು ಅಂಕಗಳನ್ನು ಪಡೆದರೆ ಸೊ ಖಂಡಿತವಾಗಿ ನಿಮಗೆ ಇನ್ನೂ ಹೆಚ್ಚಿನ ಅಂಕಗಳನ್ನು ಏನು ಮಾಡ್ತಾರಪ್ಪ ಅಂದರೆ ಕೊಟ್ಟೇ ಕೊಡ್ತಾರೆ. ಸೊ ಅದಕ್ಕೆ ಇನ್ನೂ ಯಾರೆಲ್ಲ ಓದಿಲ್ಲಲ್ಲ, ಜಸ್ಟ್ ನಿಮ್ಮ KSOU ಅಕಾಡೆಮಿಕ್ ಪ್ಲಾಟ್ಫಾರ್ಮ್ನಲ್ಲಿ ಇರ್ತಕ್ಕಂಥ ಸ್ಟಡಿ ಮೆಟೀರಿಯಲ್ಸ್ಗಳನ್ನು ನೋಡಿಕೊಡ್ರಿ. ಒಂದು 3 ಇಯರ್ಸ್ PYQಗಳನ್ನು ನೋಡಿಕೊಡ್ರಿ. 3 ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ಸಾಕು, ನಿಮಗೆ ಏರಿಯಾ ಗೊತ್ತಾಗ್ತದೆ. ಅಂದರೆ 5 ಮಾರ್ಕ್ಸಲ್ಲಿ ಯಾವ ಪ್ರಶ್ನೆ ಬಂದಿದ್ದಾವೆ, 10 ಮಾರ್ಕ್ಸಿಗೆ ಯಾವ ಬಂದಿದ್ದಾವೆ, 15 ಮಾರ್ಕ್ಸಿಗೆ ಯಾವ ಬಂದಿದ್ದಾವೆ. ಆಮೇಲೆ ನಿಮ್ಮದೇ ರೀತಿಯಾಗಿರ್ತಕ್ಕಂಥ ನಿಮ್ಮ ಕೆಪಾಸಿಟಿ ಮೇಲೆ ನೀವು 5 ಅಂಕಕ್ಕೆ ಎಷ್ಟು ಬರೀತೀರಿ, 1 ಪೇಜ್, 10 ಅಂಕಕ್ಕೆ ಎಷ್ಟು ಬರೀತೀರಿ, 2 ಪೇಜ್, 15 3 ಪೇಜ್. ಅದು ನಿಮ್ಮ ಸಾಮರ್ಥ್ಯದ ಮೇಲೆ ಆಗ್ತದೆ. ಕೆಲವೊಬ್ಬರು ಬರವಣಿಗೆ ಭಾಳ ಫಾಸ್ಟಾಗಿ ಮಾಡ್ತಾರೆ, ಕೆಲವೊಬ್ಬರು ಬರವಣಿಗೆಗಳನ್ನು ಸ್ಲೋ ಆಗಿ ಮಾಡ್ತಾರೆ. ಸೊ ಒಟ್ಟಾರೆ ಚೆನ್ನಾಗಿ ಅಂಕಗಳನ್ನು ಬರೀಬೇಕಾದ್ರೆ ಚೆನ್ನಾಗಿ ಬರೀಬೇಕು, ಉತ್ತರಗಳು ಸಮರ್ಪಕವಾಗಿರಬೇಕು. ಅಂದರೆ ಮಾತ್ರ KSOUಗಳಲ್ಲಿ ನಿಮಗೆ ಒಳ್ಳೆಯ ಅಂಕಗಳನ್ನು ಕೊಡ್ತಾರೆ ಅಂತ ಹೇಳ್ತಾ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ಒಟ್ಟಾರೆ ಸ್ಟಡಿ ಮೆಟೀರಿಯಲ್ಸ್ಗಳನ್ನು ನೋಡಿಕೊಡ್ರಿ, PYQಗಳನ್ನು ಸಾಲ್ವ್ ಮಾಡಿಕೊಡ್ರಿ, ಟೈಮ್ ಮ್ಯಾನೇಜ್ಮೆಂಟ್ಗಳನ್ನು ಹೊಂದ್ಕೊಡ್ರಿ. ಪೇಪರಲ್ಲಿ ಪಾಯಿಂಟ್ಸ್ ವೈಸ್ಗಳನ್ನು ಬರೆದ್ರೆ ಖಂಡಿತವಾಗಿ ನಿಮಗೆ ಹೆಚ್ಚು ಅಂಕವನ್ನು ಸಿಗ್ತದೆ ಅಂತ ಹೇಳ್ತಾ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.